ನಾವು ಅದನ್ನೇ ಇಲ್ಲಿ ಹೇಳ್ತಾ ಇದೀವಿ, ನಮ್ಮ ಮೆಟ್ರೋ ಅಂತ ಹೇಳ್ತೀವಿ. ಅದೇ ತರನೇ ಎಲ್ಲ ನಮ್ಮ ಮೆಟ್ರೋ ಇದು, ನಮ್ಮ ರಸ್ತೆ ಇದು, ನಮ್ಮ ಚರಂಡಿಗಳಿದು, ಎಲ್ಲವೂ ನಮ್ದು 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 ಅಂತ ಓನರ್ಶಿಪ್ ತಗೊಂಡ್ಬಿಟ್ರೆ ನಾಗರಿಕರು ಎಲ್ಲರೂ ಬಹಳ ಸೊಗಸಾಗುತ್ತೆ. ಇಲ್ಲಿ ಯಾರು ಇರೋ 15 ವರ್ಷದ ಮಕ್ಕಳು ಇದು ನಮ್ಮ ಬೆಂಗಳೂರು ಅಂತ ಹೇಳ್ತೀಯಾರ್ರಿ, 12 ವರ್ಷದ ಮಕ್ಕಳು ಅವರು ಇದು ನಮ್ಮ ಬೆಂಗಳೂರು, ನಮ್ಮ ನಗರವನ್ನ ಇನ್ನೂ ಶ್ರೇಷ್ಠವಾಗಿ ಹೇಗೆ ಮಾಡಬಹುದು ಅಂತ ಅದ್ಭುತವಾದ ಐಡಿಯಾಗಳನ್ನ ಕೊಟ್ಟಿದ್ದಾರೆ. ಸಾರ್ ಹೇಳಿದಾಗೆ ಒಬ್ಬರು ಹೇಳ್ತಾರೆ ಮೆಟ್ರೋ ಎಲ್ಲೂರಿಗೂ ನಿಲ್ಲುತ್ತೋ ಅಲ್ಲಿಂದ ನಮ್ಮ ಮನೆಗೆ ಹೋಗಕ್ಕೆ ಇನ್ನೊಂದು ಲೂಪ್ ಯಾವ್ದೋ ಒಂದು ರೀತಿಯಲ್ಲಿ ವೆಹಿಕಲ್ಸ್ ಬೇಕು ಅಂತ, ಇನ್ನೊಬ್ರು ಹೇಳ್ತಾರೆ ಮಕ್ಕಳು ಮೆನ್ಸುರಲ್ ಹೆಣ್ಮಕ್ಳು ಗಂಡಸರಿಗೂ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಹೇಗೆ ನಾವು ರಿಲೀವ್ ಮಾಡ್ಕೊಳ್ಳಕ್ಕೆ ಅಂತ ಪಬ್ಲಿಕ್ ಟಾಯ್ಲೆಟ್ಸ್ ಇದೆಯೋ ಅದೇ ತರ ಹೆಣ್ಮಕ್ಳಿಗೆ ಆ ತರ ಒಂದು ಬೂತ್ಸ್, ಪಿಂಕ್ ಬೂತ್ಸ್ ಪೀರಿಯಡ್ಸ್ ಟೈಮಲ್ಲಿ ಅದೊಂದು ಮಾಡಬೇಕು ಅಂತ. ಇನ್ನೊಬ್ರು ಸಾರ್ ಹೇಳಿದಾಗೆ ಆಂಬುಲೆನ್ಸ್ ಬಂದಾಗ ಆಟೋಮೆಟಿಕ್ ಆಗಿ ವೆಹಿಕಲ್ಸ್ ಎಲ್ಲ ಮೂವ್ ಮಾಡಕ್ಕೆ ಒಂದು ಸಿಗ್ನಲ್ ಸಿಸ್ಟಮ್, ವೇಸ್ಟ್ ಜಾಸ್ತಿ ಮಾಡಿದಾಗ ವಾಟರ್ ಜಾಸ್ತಿ ಮಾಡಿದಾಗ ಅದ್ರ ಹೇಗೆ ಕಮ್ಮಿ ಮಾಡೋದು ಒಂದು ಆಪ್, ಈ ತರ ಬ್ರಿಲಿಯಂಟ್ ಐಡಿಯಾಸ್ ಮಕ್ಕಳಿಂದ ಬಂದಿದೆ ನಮಗೆ. ಹಾಗಾಗಿ ನಮ್ಮ ನಗರವನ್ನ ಮುಂದೆ ಹೇಗೆ ನಮ್ಮ ಮಗನನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂತ ಮಕ್ಕಳಿಂದ ಐಡಿಯಾಸ್ ಬಂದಿದೆ. ಸಾರ್ ಹೇಳಿದಾರೆ ಐಡಿಯಾಸ್ಗಳನ್ನ ಮನ್ನಣೆ ಕೊಡ್ತೀವಿ, ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ ಅಂತ. ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಅದ್ಭುತವಾದ ಐಡಿಯಾಸ್ ಇದೆ, ಕಾರ್ಯರೂಪಕ್ಕೆ ತರುವಂತ ಶಕ್ತಿ ಇವರಿಗಿದೆ. ಹಾಗಾಗಿ ನಗರ ಇನ್ನಷ್ಟು ಚಂದವಾಗುತ್ತೆ ಅನ್ನೋದೇ ನನ್ನ ನಂಬಿಕೆ. ಈ ಐಡಿಯಾನ ತಂದಂತ ಐಶ್ವರ್ಯ ಅವರಿಗೆ, ಈ ಇಡೀ ಐಡಿಯಾಗೆ, ಯಾಕಂದ್ರೆ ಮೇನ್ ಥಿಂಗ್ ಇಸ್ ಐಡಿಯಾ ರೀ. ಐಡಿಯಾಗಳು ಎಲ್ಲರಿಂದಾನು ಬರಬೇಕು. ಯಾವ್ದು ಒಳ್ಳೆ ಐಡಿಯಾ ಯಾರಿಗೂ ಗೊತ್ತು, ಒಳ್ಳೆ ಐಡಿಯಾ ಯಾರು ಕೊಟ್ಟರು ಸರ್ಕಾರನೂ ಸ್ವೀಕರಿಸುತ್ತೆ, ನಗರನೂ ಸ್ವೀಕರಿಸುತ್ತೆ. ಅದರ ಐಡಿಯಾಸ್ ಬರಲಿ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.